ಇವತ್ತೇನು ಎಲ್ಲ 14ನೇ ಪುಣ್ಯ ಸ್ಮರಣೆ ನಮ್ಮ ತಂದೆದು. ಮೊದಲಿಗೆ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ನಮ್ಮ MP ಅವರಾಗಿರ್ಬೋದು, MLA ಅವರು, ಆಮೇಲೆ ನಮ್ಮ ರಘುಪತ್ ರೆಡ್ಡಿ ಅವರು, ಶಿವಣ್ಣ ಅವರು, ರಾಜಗೋಪಾಲ್ ಅವರು, ಮತ್ತೆ ವರದರಾಜ್ ಅಂಕಲ್ಲು, ಮತ್ತೆ ಅನೇಕ ನಮ್ಮ ತಂದೆ ಸ್ನೇಹಿತರು, ನಮ್ಮ ತಂದೆಯ ಅಭಿಮಾನಿಗಳು, ಆಮೇಲೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಎನ್ರೋಲ್ ಮಾಡಿರ್ತಕ್ಕಂಥ 27 ಟೀಮ್ಸ್ ಯಾರ್ಯಾರು ಎನ್ರೋಲ್ ಮಾಡಿದ್ರು ಅವರೆಲ್ಲರಿಗೂ ನಾನು ಮೊದಲಿಗೆ ನಮಸ್ಕರಿಸುತ್ತೇನೆ. ಹಾಗೂ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ನಡಿಬೇಕು ಅಂತಂತೇಳಿ ಸದಾ ಒಂದು 10 ದಿನಗಳಿಂದ ಡೇ ಅಂಡ್ ನೈಟ್ ಪಾಪ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಬಾಲಕೃಷ್ಣ ಅದೇ ನನ್ನ ತಮ್ಮ, ಅವ್ನ ಕರ್ತವ್ಯ ಅವ್ನು ಮಾಡ್ಬೇಕದು, ಅವನೇನು ಅವನ ಹೆಸರು ಹೇಳಬೇಕು ಅಂತಲ್ಲ, ಬಟ್ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಬಾಲಕೃಷ್ಣ ಹಾಗೂ ಇನ್ನೊಬ್ಬ ಸಹೋದರ ಹಾಗೂ ನನ್ನ ತಮ್ಮ ಆದಂಥ ಹರೀಶ್ ಗೌಡ್ರು, ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಮಿಟ್ಟಳ್ಳಿ ಪ್ರಕಾಶಣ್ಣ ಹಾಗೂ ಹರೀಶ್ ಗೌಡ್ರು ಅವ್ರ ತಂಡದವರು, ಮತ್ತೆ ಚಲಪಲ್ಲಿಯಿಂದ ನಮ್ಮ ಗಂಗಾಧರು, ಕಿರಣ್, ಸುನೀಲು, ಮತ್ತೆ ಎಂಟೈರ್ ಚಲಪಲ್ಲಿ ಗ್ರಾಮಸ್ಥರು, ಇಲ್ಲಿ ದೊಡ್ಡತನಪಳ್ಳಿ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರೆಲ್ಲಾನು, ಸಂತೋಷ್ ಆಗಿರ್ಬೋದು, ಮತ್ತೆ ನಮ್ಮ ಅಗ್ರಾರದವರು ವೀರಸಂದ್ರ ಅಗ್ರಾರದ ಇವರೆಲ್ಲರೂ ಬಂದು ಭಾಸ್ಕರ್, ಚಿನ್ನಿ ಇವರೆಲ್ಲ ಬಂದು ಪಾಪ ತುಂಬಾ ಸಹಕರಿಸಿದ್ದಾರೆ. ಆಮೇಲೆ ಈ ಜಾಗ LIC ಲಕ್ಷ್ಮಣ್ ಸರ್ ಅವ್ರು ಪಾಪ ಇಲ್ಲಕ್ಕ ಇವ್ರದ್ದು ಗುರುಗಳಿಗೆ ನೀವು ಮಾಡ್ತಾ ಇದ್ದೀರಾ, ಮಾಡ್ಬೇಕು ಅಂತಂತೇಳಿ ತುಂಬಾ ಸಹಕರಿಸಿದ್ರು. ಮೊದಲು ಇವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳುತ್ತೇನೆ. ಆಮೇಲೆ ನಾನು ನಾಗೇಶ್ ಅಂಕಲ್ಗೆ ಒಂದು ಫೋನ್ ಮಾಡಿ ಹೇಳಿದ್ದಷ್ಟೇ, ಅಂಕಲ್ ತಾವು ಬರಬೇಕು, ಈ ಥರ ಕಾರ್ಯಕ್ರಮ ಇದೆ ಅಂತಂದ್ರೆ ಆಯ್ತಮ್ಮ ಮೊದಲನೇ ದಿನ ಬರೋಕ್ಕಾಗಲ್ಲ, ಅಟ್ಲೀಸ್ಟ್ ಫೈನಲ್ ಡೇ ಆದರೂ ಬನ್ನಿ, ಯಾಕೆ ಅಂತಂದ್ರೆ ಇವತ್ತು ಯಾರು ಮಾಡದೇ ಇರೋಂಥ ಕೆಲಸ ಅವ್ರು ಮಾಡಿದ್ದಾರೆ, ಅವ್ರಿಗೆ ನಾವು ಸದಾ ಚಿರಋಣಿ ಆಗಿರ್ತೇವೆ. ಆಮೇಲೆ MP ಸರ್ ಅವ್ರನ್ನ ಆ್ಯಕ್ಚುಲಿ ಫೋನ್ ಮಾಡಿದ್ವಿ, ಬಹುಶಃ ಅವರು ಬ್ಯುಸಿ ಇರ್ತಾರೆ, ಸೊ ನಾನು ಹಂಗಾಗಿ ನನ್ನ ಕಾಲ್ ರಿಸೀವ್ ಮಾಡಲಿ ಅಂತಲ್ಲ, ಅಟ್ಲೀಸ್ಟ್ ನಮ್ಮ ಟೀಮ್ ಅವರು ಕಾಲ್ ಮಾಡಿದಾಗ ಅವ್ರ ಜೊತೆಗೆ ಸಹಕರಿಸಿ ಅವ್ರು ಕಾಲಾವಕಾಶ ಮಾಡ್ಕೊಂಡು ಬಂದಿರೋದಕ್ಕೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳುತ್ತೇನೆ. ಆಮೇಲೆ ಮೊನ್ನೆ ನಮ್ಮ ಜನಪ್ರಿಯ ಶಾಸಕರು ಬಂದು ಅವತ್ತು ಉದ್ಘಾಟನೆ ಮಾಡಿದ್ರು. ಸೆಷನ್ ಇರೋದ್ರಿಂದ ಅವ್ರ ಕೈಯಲ್ಲಿ ಕಾಲಾವಕಾಶ ಇರಲಿಲ್ಲ ಬರೋದಕ್ಕೆ, ಅವತ್ತೇ ಬಂದು ಅವರು ಪ್ರೈಸ್ ಇದೆಲ್ಲಾನು ಮಾಡಿ ಹೋಗಿದ್ರು ವಾಲಂಟ್ರಿ ಆಗಿ. ಅದೇ ರೀತಿ ನಮ್ಮ ಕಡೆನಲ್ಲಿ ನಾಗರಾಜ್ ಅಂಕಲ್ ಇರ್ಬೋದು, ಶಾಮಣ್ಣವರು, ಶ್ರೀನಿವಾಸ್ ರೆಡ್ಡಿ ಅಂಕಲ್ಲು, ಮತ್ತೆ ಅನೇಕ ಅಭಿಮಾನಿಗಳು, ನಮ್ಮ ತಂದೆ ಅವ್ರು ಗುರ್ಸಿರ್ತಕ್ಕಂಥ ನಾಯಕರು ಮತ್ತೆ ಅಭಿಮಾನಿಗಳು ಎಲ್ಲ ಬಂದು ಪಾಪ ಪ್ರತಿಯೊಬ್ರು ಪಾಲ್ಗೊಂಡು ಈ ಕಾರ್ಯಕ್ರಮನ ಇವತ್ತು ಯಶಸ್ವಿಯಾಗಿ ಮಾಡಿದ್ದಾರೆ. ಇದಕ್ಕೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಏನು ನಮ್ಮ ತಂದೆದು ಅಟ್ಲೀಸ್ಟ್ ಈ ದಿನ ನನಗೆ ತುಂಬಾನೇ ನೋವಾಗತ್ತೆ, ಬಟ್ ಅವ್ರಿಗೆ ಏನು ಆಸೆ ಅಂತಂದ್ರೆ ಯಾವಾಗ್ಲೂ ನನ್ಗೆ ಯಾವಾಗ್ಲೂ ಹೇಳು, ನೀನ್ ಬಂದು ನನ್ನ ತಾಲೂಕಲ್ಲಿ ನೀನು ಸರ್ವಿಸ್ ಕೊಡ್ಬೇಕು ಅಂತಂತ ಹೇಳಿ, ಏನೋ ವೈದ್ಯಕೀಯವಾಗಿ ಮಾಡ್ಬೇಕು ಅನ್ನೋದೊಂದು ಆಸೆ ಇದೆ, ಮುಂದೆ ಮಾಡ್ತೀನಿ. ಬಟ್ ಇತ್ತೀಚೆಗೆ ಯಾಕೆ ಈ ದಿನ ನಾವು ಟೂರ್ನಮೆಂಟ್ ಆರ್ಗನೈಸ್ ಮಾಡ್ಕೊಂಡ್ವಿ, ಆದ್ರೂ ಇವಾಗ ನಮ್ಮ ಮುನ್ಸಮ್ಮಣ್ಣ ಅವ್ರು ಹೇಳ್ತಿದ್ರು ಏನಂತ ಅಂತಂದ್ರೆ ಯಾಕೆ ನೀವು ಟೌನಲ್ಲಿ ಮಾಡ್ಲಿಲ್ಲ ಅಂತ. ನಮ್ಗೇನು ಅಂತಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಹುಡುಗರಿಗೆ ಏನ್ ಟ್ಯಾಲೆಂಟ್ ಇದೆ ಪ್ರತಿಭೆನ ನಾವು ಗುರ್ತಿಸ್ಬೇಕು. ಯಾಕೆಂದ್ರೆ ಟೌನ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲಾ ಸೌಲಭ್ಯಗಳು ಇರುತ್ತೆ, ಅದೇ ಗ್ರಾಮಾಂತರದಲ್ಲಿ ಇರೋರ್ಗೆ ಅಷ್ಟು ಸೌಲಭ್ಯ ಇರಲ್ಲ. ಅದ್ರಲ್ಲೂ ಪಾಪ ಅವರು ಕೆರೆಗಳಲ್ಲಿ ಅಲ್ಲೂ ಇಲ್ಲೂ ಆಟ ಆಡಿ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ. ಅದನ್ನ ಗುರ್ತಿಸಿ ಅದನ್ನ ನಾವು ಸ್ವಲ್ಪ ಅವ್ರಿಗೆ ಎನ್ಕರೇಜ್ ಮಾಡಿದ್ರೆ ಅವರು ಇನ್ನೊಂದು ಮಟ್ಟಕ್ಕೆ ಬೆಳಿತಾರೆ ಹೇಳ್ಬೇಕಾದ್ರೆ. ಸೊ ಅದಕ್ಕೋಸ್ಕರನೇ ನಾವು ಇವಾಗ ಗ್ರಾಮಾಂತರ ಟೂರ್ನಮೆಂಟ್, ಗ್ರಾಮಾಂತರ ಪಂದ್ಯಾವಳಿನೇ ಇಟ್ಕೊಂಡಿರೋದು. ಆಮೇಲೆ ಎರಡನೇದಾಗಿ ಈ 3 ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇವತ್ತು ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಅವ್ರಿಗೆ ಅನ್ನ ವಿತರಣೆ, ಮತ್ತೆ ಅದನ್ನ ನನ್ನ ಮಂಕಿ ಕ್ಯಾಪು ಮತ್ತೆ ಅನ್ನ ದಾಸೋಹ ಇಟ್ಕೊಂಡಿದ್ವಿ. ಅದಕ್ಕೆ ಇನ್ನೊಬ್ಬ ನನ್ನ ತಮ್ಮ ಭೋಗೀಶು ಮತ್ತೆ ನನ್ನ ಇನ್ನೊಬ್ಬ ಸಹೋದರ ಮತ್ತೆ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಟೀಮ್ ಇವರೆಲ್ಲ ಹೋಗಿ, ಅಕ್ಕ ನಾವು ಹೋಗಲ್ಲಿ ಮಾಡ್ಕೊಂಡ್ ಬರ್ತೀವಿ, ನೀನು ಇಲ್ಲಿ ಬರೋರ್ನೆಲ್ಲಾನು ಮಾತಾಡಿಸಿ ನೀನು ಗೌರವ ಸಲ್ಲಿಸ್ಬೇಕಕ್ಕ, ಇಲ್ಲಿ ನೀನು ಅಲ್ಲೂ ಇಲ್ಲೂ 2 ಕಡೆ ಇದು ಮಾಡೋಕ್ಕಾಗಲ್ಲ ಅಂದ್ರು. ಮತ್ತೆ ನೆನ್ನೆ ಗುಡಪಲ್ಲಿ ಪಂಚಾಯತಿ, ಉತ್ನೂರ್ ಪಂಚಾಯತಿ ಅಲ್ಲೆಲ್ಲಾನು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕೆಲವೊಂದು ಕುಗ್ರಾಮಗಳಿಗೆ ಹೋಗಿದ್ವಿ. ಅಲ್ಲೇನು ಅಂತಂದ್ರೆ ಒಂದು 20-25 ಜನ ಮಕ್ಕಳು ಪಾಪ, ಆ ಮಕ್ಕಳಿಗೆಲ್ಲಾನು ನಾವಲ್ಲಿ ಬುಕ್ಸು, ಬ್ಯಾಗ್ಸು, ಪೆನ್ಸಿಲ್ಸ್ ಎಲ್ಲ ಇದು ವಿತರಣೆ ಮಾಡಿದ್ವಿ. ಅದಕ್ಕೆಲ್ಲಾನು ನನಗೆ ಬಾಲು ಮತ್ತೆ ನಮ್ಮ ಜನಸೇವಾ ಟ್ರಸ್ಟ್ ಟೀಮ್ ಅವರು ಮತ್ತೆ ನಮ್ಮ ಹರೀಶ್ ಗೌಡ್ರ ಟೀಮು ಇವರೆಲ್ಲಾನು ನನ್ನ ಜೊತೆ ಸಹಕರಿಸಿದ್ರು. 3 ದಿನದಿಂದ ಪ್ರತ್ಯೇಕವಾಗಿ ನನಗೆ ತಾಲೂಕಲ್ಲಿ ಓಡಾಡ್ತಾ ಇದ್ರೆ ನಮ್ಮ ತಂದೆ ಇದ್ದಂಗೆ ಅನ್ಸ್ತದೆ ಹೊರತು
ಅವ್ರನ್ನ ಮರೆಯಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಂದು ಊರಲ್ಲಿ ಯಾವ ಶಾಲೆಗೆ ಹೋದ್ರು, ಅಕ್ಕ ಇದು ನಿಮ್ ತಂದೆ ಹಾಕ್ಸ್ಕೊಟ್ರು ಶಾಲೆ. ಇವತ್ತು ನೋಡಿ ಇಷ್ಟು ಜನ ಮಕ್ಳು ವಿದ್ಯಾವಂತ ಅಂತಂದ್ರೆ, ಇವತ್ತು ವಿದ್ಯಾವಂತರೆ ನಾಳೆ ದಿನ ಒಳ್ಳೆ ಪ್ರತಿಭಾವಂತರಾಗ್ತಾರೆ. ಸೊಸೈಟಿ ಒಳ್ಳೆ ಎಜುಕೇಶನ್ ಇದ್ದಾಗ ಸೊಸೈಟಿ ಇನ್ನೂ ಚೆನ್ನಾಗಿರತ್ತೆ, ನಮ್ ದೇಶ ಉದ್ಧಾರ ಆಗತ್ತೆ. ಅದಕ್ಕೋಸ್ಕರ ನಾವು ಯಾವತ್ತು ವಿದ್ಯೆಗೆ ಮತ್ತೆ ಈ ತರ ಕಲೆಗೆ ಪ್ರೋತ್ಸಾಹಿಸ್ಬೇಕು ಅಂತಂತೇಳಿ ನಾನು ಎಲ್ಲರಲ್ಲಿ ಕಲ್ಕಲಿಯಾಗಿ ಪ್ರಾರ್ಥಿಸುತ್ತೇನೆ. ಆಮೇಲೆ ಇನ್ನೊಂದು ಅಂದ್ರು ಮುನ್ಸ್ವಾಮಿ ಅಂಕಲ್ ಅವರು, ಯಾವಾಗ ನಮ್ಗೆ ಈ ತರ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರುತ್ತೋ ಅವಾಗ ಬೇರೆ ಇದ್ರ ಮೇಲೆ ಜ್ಞಾನ ಬರಲ್ಲ ಮಕ್ಕಳಿಗೆ. ಸೊ ಯಾಕಂದ್ರೆ ಅವ್ರು ಹೆಲ್ತಿ ಆಗಿರ್ಬೇಕು, ಫಿಟ್ ಆಗಿರ್ಬೇಕು ಅನ್ನೋದನ್ನ ಒಂದು ಅವ್ರಿಗೆ ಮನ್ಸಿಗೆ ಇದಾಗತ್ತೆ. ಸೊ ಅವ್ರಿಗೆ ಅವಾಗ ಶಿಸ್ತು ಬರುತ್ತೆ ಹೇಳ್ಬೇಕಾದ್ರೆ. ಸೊ ಹಂಗಾಗಿ ಇದು ಹೆಲ್ತ್ ವೈಸ್ ಹೆಲ್ಪ್ ಆಗತ್ತೆ. ಪ್ಲಸ್ ನಾವು ಗ್ರಾಮಾಂತರ ಮಕ್ಕಳನ್ನ ಈ ತರ ಎನ್ಕರೇಜ್ ಮಾಡಿ ಅವ್ರನ್ನೊಂದು ತಾಲೂಕ್ ಲೆವೆಲ್ಲು, ಡಿಸ್ಟ್ರಿಕ್ಟ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಗೆ ನಾವು ಪ್ರಮೋಟ್ ಮಾಡ್ದಂಗೆ ಆಗುತ್ತೆ ಅವರಲ್ಲಿರೋ ಕಲೆಯನ್ನು ಗುರುತಿಸಿ. ಸೊ ಹಂಗಾಗಿ ನಾವು ಹೆಚ್ಚಿಗೆ ಗ್ರಾಮಾಂತರ ಪ್ರದೇಶದ ಮಕ್ಕಳ ಕಡೆಗೆ, ಇವ್ರ ಕಡೆನೆ ನಾನು ಸ್ವಲ್ಪ ಯೂತ್ ಕಡೆನೆ ನಾನು ಸ್ವಲ್ಪ ಗಮನ ಕೊಡ್ತೇನೆ. ಇದೊಂದು ಅಷ್ಟೇ, ಬೇರೆ ಇನ್ನೇನು ಇದಿಲ್ಲ ಹೇಳ್ಬೇಕಾದ್ರೆ. ಸೊ ನಮ್ಮ ಮಾಧ್ಯಮದ ಮಿತ್ರರು ಪಾಪ ಡೇ ಅಂಡ್ ನೈಟ್ ಇಲ್ಲಿದ್ದು ಬೆಳಗ್ಗೆಯಿಂದ ಸಂಜೆವರೆಗಿದ್ದು ನನ್ನ ಜೊತೆಗಿದ್ದು ತುಂಬಾ ಸಹಕರಿಸಿದ್ದೀರಾ. ತಮಗೂ ಧನ್ಯವಾದಗಳು ಹೇಳ್ತೇನೆ. ಮತ್ತೆ ಎಲ್ಲರಿಗೂ ಇಲ್ಲಿ ಸೇರಿರ್ತಕ್ಕಂಥ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಿಗೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೇನೆ. ಸದಾ ನಾನು ಇದೇ ತರ ಇನ್ನೊಂದು 3 ಮಂತ್ಸ್ ಮೇಲೆಯಿಂದ ಒಂದೊಂದು ಆಕ್ಟಿವಿಟೀಸ್ ಮಾಡ್ಬೇಕು ಅನ್ಕೊಂಡಿದೀನಿ ನನ್ನ ತಾಲೂಕು. ಯಾಕಂದ್ರೆ ಆಲ್ಮೋಸ್ಟ್ ಈಗ ನಾನು 50 years, ನೆಕ್ಸ್ಟ್ ಇನ್ನೇನಿದ್ರು ನಾನು ಯಾವಾಗ್ಲೂ ಏನ್ ಯೋಚನೆ ಮಾಡ್ತೀನಿ ಅಂತಂದ್ರೆ, ಹೋಗೋವಾಗಂತೂ ಏನು ತಗೊಂಡು ಹೋಗಲ್ಲ. ನಮ್ಮ ತಂದೆ ಹೇಳೋರು ಸತ್ರು ಬದುಕಂಗ್ ಇರ್ಬೇಕು ಅಂತ ಹೇಳಿ. ಸೊ ಅಟ್ಲೀಸ್ಟ್ ಅವರಷ್ಟು ಇಲ್ಲ ಅಂದ್ರೂ ಅವ್ರ ಕೈಲಿ ಒಂದು ಅಟ್ಲೀಸ್ಟ್ 5% ಆದ್ರೂ ನಾನು ಏನೋ ಒಂದು ಸರ್ವಿಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ನನ್ನ ಆಸೆ. ಬೇರೆ ಇನ್ಯಾವುದು ಮನ್ಸಲ್ಲಿ ಇಟ್ಕೊಂಡಿಲ್ಲ, ಇದೊಂದು ಆಸೆ ಇಟ್ಕೊಂಡು ನನ್ನ ತಾಲೂಕ್ ಅವ್ರಿಗೆ ತುಂಬಾ ಆಸೆ ಇತ್ತು, ನನ್ನ ತಾಲೂಕ್ ಜನತೆಗೆ ನೀನ್ ಯಾವತ್ತು ಸರ್ವಿಸ್ ಮಾಡ್ಬೇಕು ಅಂತ. ಯಾವ್ದೋ ಒಂದು ರೀತಿಯಲ್ಲಿ ಮಾಡ್ತಾ ಹೋಗೋಣ ಸಣ್ಣ ಪುಟ್ಟ ಅಂತ ಹೇಳಿ ಅವಾಗ ಇಂಥ ಗಣ್ಯರಾದ್ರೂ ಅವರಿದ್ದು ಅವ್ರ ಜೊತೆನು ನಾವು ಒಂಥರ ಸಂಪರ್ಕ ಇದ್ದಂಗೂ ಇರತ್ತೆ. ಆಮೇಲೆ ಸರ್ವಿಸಸ್ ನಾವು ಕೊಟ್ಟಂಗಾಗತ್ತೆ. ಇಷ್ಟ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.